ರಾಜ್ಯದಲ್ಲಿರುವ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಈ ಮಾತನ್ನ ನಾವು ಪದೇ ಪದೇ ಹೇಳ್ತಿದ್ವಿ. ಆದರೆ ಇದು ಸತ್ಯ ಅನಿಸಲಿಲ್ಲ ಅವರಿಗೆ. ಈಗ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನಂಬರ್ 1 ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಅಂತೇಳಿ ರಾಯರೆಡ್ಡಿ ಹೇಳಿದರು. ಕಾಂಗ್ರೆಸ್ನ ಶಾಸಕರು ಮತ್ತೆ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ. ಈಗ ರಾಜು ಕಾಗೆ ಅವರು ಹೇಳಿದ್ದಾರೆ ಸಂಪೂರ್ಣ ಭ್ರಷ್ಟಾಚಾರದಲ್ಲಿದೆ, ನಾವು ಸುಯಿಸೈಡ್ ಮಾಡಿಕೊಳ್ಳುವಂತ ಪರಿಸ್ಥಿತಿಯಲ್ಲಿದ್ದೇವೆ, ಬಿಡುಗಡೆ ಮಾಡಿದ ಹಣ ಕೂಡ ನಮಗೆ ಬರ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರೆ. BR ಪಾಟೀಲ್ ಹೇಳ್ತಾರೆ 950 ಮನೆಗಳು, ನಾನು 2000 ಕೇಳಿದ್ದೆ, 950 ಕೊಟ್ಟಿದ್ದಾರೆ. ಅದು ನಾನು ಕೊಟ್ಟ ಲೆಟರ್ಗೆ ಒಂದೂ ಕೊಟ್ಟಿಲ್ಲ. ನನ್ನ ಹತ್ರ ಯಾರೋ ಲೆಟರ್ ತಗೊಂಡೋಗಿ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಬಂದಿದ್ದಾರೆ. ದುಡ್ಡು ಕೊಡದೆ ಅಲ್ಲಿ ಏನು ನಡೆಯಲ್ಲ ಅವರು ಹೇಳಿದ್ದಾರೆ. ಮತ್ತು 2ನೇ ಬಾರಿಯೂ ಕೂಡ ಹೇಳಿದ್ದಾರೆ, ನಾನು ಹೇಳಿರೋದು ನಿಜ, ಸತ್ಯ ಹೇಳಿದ್ದೇನೆ, ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಅವ್ರಿಗೂ ಕೂಡ ವಿವರಣೆ ಕೊಡ್ತೇನೆ. ಅದು ಪಕ್ಕದ್ದು ಕ್ಷೇತ್ರದಲ್ಲೂ ಕೂಡ ಅಫ್ಜಲ್ಪುರದಲ್ಲಿ ಅಲ್ಲೂ ಕೂಡ ಇದೇ ರೀತಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ದಾರೆ. ಮಂತ್ರಿಗಳ ವಿರುದ್ಧವಾಗಿ ಕೋಲಾರದಲ್ಲಿ SN ನಾರಾಯಣಸ್ವಾಮಿ, ನಂಜೇಗೌಡ ತಿರುಗಿ ಬಿದ್ದಿದ್ದಾರೆ, ಅವರನ್ನು ವಾಪಸ್ ಕರೆಸ್ಕೊಳ್ಳಿ ಅಂತ. ಬೇಲೂರು ಗೋಪಾಲಕೃಷ್ಣ ಹೇಳಿದ್ದಾರೆ ಮಂತ್ರಿಗಳ ರಾಜೀನಾಮೆ ಕೊಡಿಸಿ ಜಮೀರ್ ಅವ್ರದ್ದು ಅಂತ. ದೇಶಪಾಂಡೆ ಅವರು ಹೇಳಿದ್ದಾರೆ ಗ್ಯಾರಂಟಿಗಳಿಂದ ಎಲ್ಲ ಸರ್ವನಾಶ ಆಗ್ತಾ ಇದೆ, ಮೊದಲು ನೀವೇನು ಬಸ್ಗಳಲ್ಲಿ ಫ್ರೀ ಅಂತ ಬಿಟ್ಟರು, ಈಗ ಒಬ್ಬರು ಬಸ್ ಹತ್ತಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ದಾರೆ ಹೆಣ್ಮಕ್ಳು. ಮಲ್ಲಿಕಾರ್ಜುನ್ ಅವರು ಒಂದು ದಿವಸನೂ ಒಂದು ದಾವಣಗೆರೆ ಇನ್ಚಾರ್ಜ್ ಮಿನಿಸ್ಟ್ರು ಒಂದು ದಿನವೂ ಕೂಡ ಜನರ ಜೊತೆಯಲ್ಲಿ ಬರ್ತಾ ಅವ್ರು ಮಾತಾಡಿಲ್ಲ, ಬರೀ ವ್ಯಾಪಾರದಲ್ಲಿದ್ದಾರೆ ಅವರು ಅಂತ. ಮತ್ತೆ ಏನು ಬೇಕಾಗಿದೆ ಈ ಸರ್ಕಾರಕ್ಕೆ? ಇದು ಒಂದು ಲೂಟಿಕೋರ ಸರ್ಕಾರ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾರು ಬಾಯಿ ಬಿಟ್ರೆ, ಸತ್ಯ ಹೇಳಿದ್ರೆ ಅವರ ಬಾಯಿ ಮುಚ್ಚಿಸುವ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಅನಿಸಿದ ನನ್ನ ರೀತಿಯಲ್ಲಿ ದುಡ್ಡಿಲ್ಲದೆ ಈ ಸರ್ಕಾರದಲ್ಲಿ ಏನೂ ನಡೆಯೋದಿಲ್ಲ. ಇದು ವ್ಯಾಪಾರಕ್ಕೆ ಕುಳಿತಿರ್ತಕ್ಕಂಥ ಕಾಂಗ್ರೆಸ್ ಸಂತೆ. ಇದು ಕಾಂಗ್ರೆಸ್ ಪಕ್ಷ ಅಲ್ಲ, ವ್ಯಾಪಾರಕ್ಕೆ ಕುಳಿತಿರ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ ಸಂತೆ. ಇದು ಒಂದು ರೀತಿ ವ್ಯಾಪಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ಸೇ ಹೊರತು ಇದು ಸೇವೆಗಾಗಿ ಬಂದಿರತಕ್ಕಂಥ ಕಾಂಗ್ರೆಸ್ ಅಲ್ಲ.